ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಯಾವುದೇ ಒಂದು ಸುದ್ದಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಸೊ ಹೌದಾ ಹೀಗೆಲ್ಲ ನಡೆಯುತ್ತಾ, ಸೊ ಈ ತರ ಆಗ್ತಾ ಇದೆಯಾ, ಈ ತರ ದಬ್ಬಾಳಿಕೆ ನಡೀತಾ ಇದೆಯಾ, ಸೊ ಈ ತರ ಒಂದು ನಾವು ಅನ್ಕೋತೀವಿ. ಯೂಶಲಿ ನಾವು ಏನ್ ನೋಡ್ತೀವೋ ಅದನ್ನ ನಾವು ಸತ್ಯ ಅಂತ ಅನ್ಕೋತೀವಿ. ಬಟ್ ಇಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದನ್ನ ನಾವು ಖುದ್ದು ಓನರ್, ರೆಸ್ಟೋರೆಂಟ್ ಓನರ್ ಇದಾರಲ್ಲ ಅವ್ರ ಹತ್ರ ಬಂದು ಮಾತಾಡ್ಸೋಣ. ಸೊ ಈ ನಿಮ್ಗೆಲ್ಲ ಗೊತ್ತಿರ್ಬೋದು, ಮೊನ್ನೆಯಿಂದ ಸುದ್ದಿ ಆಗ್ತಾ ಇದೆ. ಒಂದು ರೆಸ್ಟೋರೆಂಟ್ಗೆ ಕನ್ನಡಿಗ ಹುಡುಗನನ್ನ ಹೊಡೆದ್ರು. ಅಂದ್ರೆ ಯಾರು ಡೆಲಿವರಿ ಬಾಯ್ ಇತ್ತನೋ ಹೋಗಿ ಆರ್ಡರ್ ತಗೊಳಕೋಸ್ಕರ ಹೋದಾಗ ಏನೋ ಮಾತಿನ ಚಕಮಕಿ ಆಗಿ ಅವನಿಗೆ ಹೊಡೆದ್ರು, ಅದು ಎಳ್ಕೊಂಡು ಹೋಗಿ ಹೊಡೆದ್ರು. ಇಷ್ಟು ವಿಡಿಯೋನ ನೀವು ನೋಡಿದೀರಾ. ಸೊ ಏನೇನಾಯ್ತು, ಅಷ್ಟೇ ವಿಡಿಯೋನ ಅಥವಾ ಅದರಿಂದ ಹಿಂದೆ ಮುಂದೆ ಏನಾದ್ರು ವಿಡಿಯೋ ಇದೆಯಾ, ಸೊ ಏನು ಅಸಲಿ ಸತ್ಯ? ಯಾಕಂದ್ರೆ ಅವನು ಮಾತಾಡ್ಸ್ಬೇಕು. ಈಗ ನಾನು ಹೊಡೆದ್ರು ಅಂತ ನಾನು ಹೇಳ್ಕೊಂಡ್ರೆ ನಂದಷ್ಟೇ ಸತ್ಯ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಹೊಡೆದಿರೋರ್ನು ಮಾತಾಡ್ಸೋಣ. ಸೊ ಅವ್ರೇನು ನಡೀತು, ಯಾಕೆ ಹೊಡೆದ್ರು, ಅಥವಾ ಹೊಡೆದಿದ್ ನಿಜಾನ, ಅವ್ರು ಹೊಡೆದಿದ್ರ, ಪ್ರತಿಯೊಂದು ನಾವು ತಿಳ್ಕೊತಾ ಹೋಗೋಣ. ಸರ್, ಆಕ್ಚುಲಿ ನಿಮ್ಗೆ ಗೊತ್ತು, ಇಡೀ ಕರ್ನಾಟಕ ರಾಜ್ಯದ ಸದ್ ಮಾಡ್ತಾ ಇದೆ. ಒಬ್ಬ ಕನ್ನಡಿಗ ಹುಡುಗನಿಗೆ ಹಿಂದಿ ಅವರು ಹೊಡೆದ್ರು, ಇಷ್ಟೇ ಸುದ್ದಿ ನೋಡ್ತಾ ಇರೋದು. ಏನಾಯ್ತು ಸರ್ ಅಲ್ಲಿ? ಈ ತರ ಯಾವ್ದು ವಿಷಯ ಇಲ್ಲ. ಪ್ರಾಬ್ಲಮ್ ಏನಾಗಿತ್ತು, ಸ್ಟಾರ್ಟಿಂಗ್ ಇಂದ ಅವ್ರ ಹುಡುಗ, ಒಂದು ಡೆಲಿವರಿ ಹುಡುಗ ಸಿವಿಲ್ ಡ್ರೆಸ್ ನಲ್ಲಿ ಆರ್ಡರ್ ಪಿಕ್ ಮಾಡಕ್ಕೆ ಬಂದಿದ್ದ. ಈಗ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಅವ್ರ ಸ್ವಿಗ್ಗಿ ಅಂದ್ರೆ ಡೆಲಿವರಿ ಮಾಡ್ತಾರೆ ಅವರು ಸಿವಿಲ್ ಡ್ರೆಸ್ ನಲ್ಲಿ ಬಂದಿದ್ದು, ಬ್ಲಾಕ್ ಕಲರ್ ಡ್ರೆಸ್ ನಲ್ಲಿ ಅವರು ಬಂದಿದ್ದು, ಮತ್ತೆ ಮುಖದಲ್ಲಿ ಅವ್ರದ್ದು ಮಾಸ್ಕ್ ಇತ್ತು. ಸರಿ ಆಯ್ತು ಬಿಡಿ. ಅವರು ಬಂದ್ಮೇಲೆ ನಮ್ಮ ಆರ್ಡರ್ ಎಲ್ಲಿ ಕೇಳಿದ್ರು, ನಮ್ಮ ಸ್ಟಾಫ್ಗೆ ಕೇಳಿದ್ರು. ಅವ್ರ ಆರ್ಡರ್ ಯಾರಿಗೆ ತೋರಿಸಿ ನಮ್ಮ ಹುಡುಗ ಅವ್ರಿಗೆ ಏನು ಹೇಳಿದ, ಆಯ್ತು ನಿಮ್ಮ ಆರ್ಡರ್ ರೆಡಿ ಇದೆ. ಅವ್ರ ಆರ್ಡರ್ನಲ್ಲಿ 3 ಐಟಮ್ ಇತ್ತು. 3 ಐಟಮ್ನಲ್ಲಿ 2 ಐಟಮ್ ರೆಡಿ ಆಗಿ ನಮ್ಮ ಹುಡುಗ ಏನು ಹೇಳ್ತಾರೆ, ನಿಮ್ದು 2 ಐಟಮ್ ರೆಡಿ ಆಗಿದೆ, ಬರೀ 1 ಪೆಂಡಿಂಗ್ ಇದೆ, ನಿಮ್ಗೆ ಕೊಡ್ತೀನಿ, 2 ನಿಮಿಷ ವೇಟ್ ಮಾಡೋ, ನಿಮ್ಗೆ ಆರ್ಡರ್ ಕೊಡ್ತೀನಿ. ಈ ಬರೀ ಇದೇ ಮಾತು ಮೇಲೆ ಅವ್ರು ಏನು ಹೇಳ್ತಾರೆ, ಈಗ 1 ಅವರ್ ಲೇಟ್ ಆಗಿದ್ದು ಆರ್ಡರ್. ಈಗ ಸರ್ ನಮ್ಮ ಹತ್ರ ಎಲ್ಲ ಡೀಟೇಲ್ಸ್ ನಮ್ಮ ಸಿಸ್ಟಮ್ ಇಂದ ಕಳಿಸಿದ್ದೀವಿ. 9:31ಗೆ 9:32ಗೆ ಆರ್ಡರ್ ಬಂದಿದೆ. 9:32 ಆದ್ಮೇಲೆ ವಿದಿನ್ 20 ಮಿನಿಟ್ಸ್ನ ಅದು ಇನ್ಸಿಡೆಂಟ್ ಎಲ್ಲ ಅವರನ್ನೇ ಎಲ್ಲ ಕಡೆ ವಿಡಿಯೋ ಈಗ ರಿಲೀಸ್ ಮಾಡ್ತಾರೆ. 9:55 ವಿಡಿಯೋ ಎಷ್ಟು ನಿಮಿಷ ಆಯ್ತು ಸರ್? 25 ನಿಮಿಷ ಒಳಗಡೆನೆ. ಸಂಡೇ ಭಾನುವಾರ ಆರ್ಡರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಯಿತು, ನಮ್ಮ ಕಡೆಯಿಂದ ಏನಾಗಿದೆ, 5 ನಿಮಿಷ ಲೇಟ್ ಆಗಿತ್ತು. ನಮ್ಮ ಹುಡುಗ ಇಲ್ಲ ಸರ್, ಈಗ ಬೇಗ ಕೊಡ್ತಾ ಇದೀವಿ ನಿಮಗೆ. ಅವ್ರು ಏನು ಹೇಳ್ತಾರೆ, ನೀನು ಆರ್ಡರ್ ಕೊಡ್ತೀರಾ ಕೊಡಲ್ವಾ, ಮತ್ತೆ ಕಿತ್ ಮಾರಿ ಎಲ್ಲ ಯೂಸ್ ಮಾಡಿದ್ರೆ. ಅಲ್ಲಿ ಮೇನ್ ಪ್ರಾಬ್ಲಮ್ ಏನಿರ್ತಾವ, ಅಲ್ಲಿ ಎಲ್ಲ ಲೇಡೀಸ್ ಇರ್ತಾವ, ಮತ್ತೆ ಚಿಕ್ಕ ಮಗಳು ಇರ್ತಾವ. ಅಲ್ಲಿ ಲೇಡೀಸ್ ಮುಂದೆ ಈ ತರ ಕಿತ್ ಮಾತು ನೀವು ಅಂದ್ರೆ ಬ್ಯಾಡ್ ಲ್ಯಾಂಗ್ವೇಜ್ ಏನೋ ಯೂಸ್ ಮಾಡ್ತಾರೆ ಸರ್. ಈಗ ಲೇಡೀಸ್ ಒಂದು ರೆಸ್ಪೆಕ್ಟ್ ಇರುತ್ತೆ. ನೀವು ಲೇಡೀಸ್ ಮುಂದೆ ಯಾವ್ದು ಭಾಷೆ ನೀವು ಯೂಸ್ ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ಇದೇ ಲ್ಯಾಂಗ್ವೇಜ್ ಮೇಲೆ ಅವ್ರಿಗೆ ಏನಿಲ್ಲದೋ ಈ ತರ ಹೇಳ್ಬೇಡ, ನೀನು ಆಚೆ ಹೋಗು. ಈಗ ಅವ್ರ ಹುಡುಗ ಏನ್ ಮಾಡಿದ್ರೆ, ಪೂರ್ತಿ ವಿಡಿಯೋ ಕಟ್ ಮಾಡಿ ಹೆಂಗ್ ತೋರಿಸ್ತದೆ ಈಗ ನಿಮ್ಗೆ, ಅವರು ನನ್ನ ಕನ್ನಡದಲ್ಲಿ ಮಾತಾಡೋ ಇಷ್ಟ ಮೇಲೆ ನಮ್ಮ ಹುಡುಗ ಆಚೆ ಹೋಗಿ. ಈ ತರ ಏನು ವಿಷಯ ಇಲ್ಲ. ನೀನು ಲ್ಯಾಂಗ್ವೇಜ್ ರಾಂಗ್ ಯೂಸ್ ಮಾಡಿದ್ದು ನೀನು, ಅಂದ್ರೆ ಕಿತ್ ವರ್ಡ್ ಯೂಸ್ ಮಾಡೋದು, ತಪ್ಪು ಲ್ಯಾಂಗ್ವೇಜ್ ನೀವು ಯೂಸ್ ಮಾಡೋದು, ಅದಕ್ಕೆ ನಮ್ಮ ಹುಡುಗ ನಿಮ್ಗೆ ಏನ್ ಹೇಳಿದೋ ನಾಚೆ ಹೋಗೋ ಕೊಡಲ್ಲ ನಾನು ನಿಮ್ಗೆ ಆರ್ಡರ್. ಈ ತರ ನೀವು ಬಿಹೇವ್ ಮಾಡ್ತಾರೆ, ರೌಡಿ ತರ ನೀವು ಬರ್ತಾರೆ, ಆರ್ಡರ್ ಕೇಳ್ತಾರೆ, ನನ್ ಕೊಡಲ್ಲ ನಿಮ್ಗೆ. ಇದೇ ಮೇನ್ ವಿಷಯ ಇತ್ತು. ಇದರ ಮೇಲೆ ಅವ್ರ ಡೆಲಿವರಿ ಹುಡುಗ ಏನ್ ಮಾಡಿದೋ, ಡೆಲಿವರಿ ಹುಡುಗ ಫಸ್ಟ್ ನಮ್ಮ ಹುಡುಗಗೆ ಹೊಡಿತಾರೆ ಅವರು. ಈಗ ಪೂರ್ತಿ ರೆಕಾರ್ಡಿಂಗ್ ನಿಮ್ ಚಾನೆಲ್ ಇಂದ ನಮ್ಗೆ ಎಲ್ಲರಿಗೂ ತೋರಿಸ್ತೀನಿ ಅದು ವಿಡಿಯೋ. ಅವ್ರ ಡೆಲಿವರಿ ಹುಡುಗ ಬಂದ್ಮೇಲೆ ನಮ್ಮ ಹುಡುಗಗೆ ಹೊಡಿದು ಫಸ್ಟ್. ಈಗ ರಿಯಾಕ್ಷನ್ ಅಲ್ಲಿ ಬರೀ ನಮ್ಮ ಹುಡುಗ ರಿಯಾಕ್ಟ್ ಮಾಡಿ ಅವ್ರಿಗೆ ಹೊಡಿದ್ರೆ ಅಷ್ಟೇ. ಅಂದ್ರೆ ಫಸ್ಟ್ ಮಾಡಿದ್ದು ಡೆಲಿವರಿ ಹುಡುಗನೇ ಸರ್. ಅವ್ರು ಅದನ್ನ ನಾನು ಹೇಳ್ತಾ ಇದ್ದೀನಿ, ನಾನು ಅವ್ರಿಗೆ ಡೆಲಿವರಿ ಹುಡುಗ ಬೇಕಾ ಕೇಳ್ಬಿಡಿ. ಈಗ ಡೆಲಿವರಿ ಹುಡುಗ ವಿಡಿಯೋ ಮಾಡಿ ನಾನು ಅವ್ರಿಗೆ ಎಷ್ಟು ನಿಮಿಷದ ವಿಡಿಯೋ ಕೊಟ್ಟಿದ್ದು ಸರ್. ಈಗ ನನ್ ತಪ್ಪಿದ್ರೆ ನನ್ಗೆ ಯಾಕೆ ನಿಮ್ಗೆ ವಿಡಿಯೋ ಕೊಡ್ತೇವೆ? ನಾನು ವಿಡಿಯೋ ನೋಡ್ಮೇಲೆ ಸರಿ ನಮ್ದು ಯಾವ್ದು ತಪ್ಪಿಲ್ಲ. ಅವ್ರ ಹುಡುಗ ನೆಕ್ಸ್ಟ್ ದಿನ ನಮ್ಮ ಹತ್ರ ಬಂದಿದ್ದು, ಕಾಂಪ್ರಮೈಸ್ ಮಾಡಿ ಬಂದಿದ್ದ. ಸರ್ ನಿಮ್ಮ ಹುಡುಗ ತಪ್ಪು ಮಾಡಿದ್ದು, ಅವ್ರಿಗೆ ನಮಗೆ ಸಾರಿ ಹೇಳಕ್ಕೆ ಹೇಳಿ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಸರ್ ಈಗ ನನ್ನ ತಪ್ಪಿದ್ರೆ, ಈಗ ನಾನು ಎಲ್ಲ ವಿಡಿಯೋ ನೋಡಿದ್ದೀವಿ, ನನ್ನ ತಪ್ಪಿದ್ರೆ, ನಮ್ಮ ಹುಡುಗ ತಪ್ಪಿದ್ರೆ ನಾನು ನಿಮ್ಗೆ ಎಲ್ಲ ಜನ ಮುಂದೆ ನಾನು ನಿಮ್ಗೆ ಸಾರಿ ಹೇಳ್ತೇವೆ. ನಿನ್ ತಪ್ಪಿದ್ರೆ ನೀವ್ ಏನ್ ಮಾಡ್ತಾರೆ, ಸಾರಿ ಹೇಳ್ತೀರಾ? ಅವ್ರು ಸಾರಿ ಹೇಳ್ಬೇಕು. ಮತ್ತೆ ಪ್ರಶಾಸನ ಡಿಪಾರ್ಟ್ಮೆಂಟ್ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಅವ್ರು ನಮ್ಗೆ ಏನ್ ಹೇಳ್ತಾರೆ, ಆಯ್ತು ಸರಿ ನಾನು ನಿಮ್ಗೆ ವಿಶ್ವಾಸ ಮೇಲೆ ನಾನು ನಿಮ್ಗೆ ವಿಡಿಯೋ ಕೊಡ್ತೀನಿ. ಹೋಟೆಲ್ದು ಎಲ್ಲ ಕಡೆ ನಮ್ಮ ಹೋಟೆಲ್ದು 100% ವಿಡಿಯೋದು ಕವರೇಜ್ ಇದ್ರೆ. ಈಗ ಆನ್ಲೈನ್ ಹೇಳಿದ್ರೆ ಸೈಡ್ ನಲ್ಲಿ ಕ್ಯಾಮ್ರಾ ಇಲ್ಲ, ಬೇಗ ಯಾರು ಬನ್ನಿ ಇಲ್ಲೇ ಪೂರ್ತಿ ಇರೋದು ನೋಡಿ, 16 ಕ್ಯಾಮ್ರಾ ಇದೆ ಎಲ್ಲ ವರ್ಕಿಂಗ್ ನಲ್ಲಿ. ಈಗ ಒಳಗಡೆ ಹೋಗೋಕೆ ಒಂದು ವಿಡಿಯೋ ಬಂದಿದೆ ಆನ್ಲೈನ್. ಅವರು ಒಳಗಡೆದು ಅಂದ್ರೆ ಹುಡುಗ ಒಳಗಡೆ ಹೋಗ್ತಾರೆ, ಅದೋ ವಿಡಿಯೋ ಎಲ್ಲ ತೋರಿಸ್ತಾರೆ. ಅವ್ರ ಹೆಂಗ್ ಆಚೆ ಬಂದು ಯಾರು ತೋರಿಸ್ತಾ ಇಲ್ಲ. ಈಗ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಆರಾಮಿ ಅವ್ರು ಹೋಗಿ 2 ನಿಮಿಷದಲ್ಲಿ ನಮ್ಮ ಹುಡುಗ ಅಲ್ಲಿ ಏನ್ ಹೇಳ್ತಾರೆ ಅವ್ರಿಗೆ, ಆಚೆ ತಮಾಷೆ ಮಾಡ್ಬಿಟ್ಟು ನೀನು ಹೋಗೋ.
ಹುಡುಗ ಆಚೆ ಬಂದಿದ್ದು ಅಷ್ಟೇ. Okay. ಇದೇ ವಿಷಯ ಮೇಲೆ ಅವ್ರು ಏನ್ ಮಾಡ್ತಾರೆ, ಕನ್ನಡ ಹುಡುಗಿಗೆ ಹೊಡಿತಾರೆ, ಕನ್ನಡ ಹುಡುಗಿಗೆ. ಸರ್ ನಾನ್ ವಿಷಯ ಬೇರೆ ಇತ್ತು. ಈಗ ನೀವು ಮ್ಯಾಟರ್ ಬರೀ ಎಲ್ಲ ಜನ ಈಗ ಏನ್ ಮಾಡಿದ್ರು ಪಬ್ಲಿಸಿಟಿ ಮಾಡಕ್ಕೆ ಬೇರೆ ತರ ಈಗ ತೋರಿಸ್ತಾ ಇದೀವಿ ಈಗ ಮ್ಯಾಟರ್ಗೆ. ಸರ್ ಫಸ್ಟ್ ಮ್ಯಾಟರ್ದು ಏನ್ ಸತ್ಯ ಇದೆ ನೋಡ್ಬೇಕು. ಫಸ್ಟ್ ನಮ್ದು ಏನ್ ಸೈಡ್ ಇದೆ. ಈಗ ನಾನು ನಿಮ್ಗೆ ಕೊಟ್ಟಿದ್ದು 4 ವಿಡಿಯೋಸ್, ಬರೀ 4 ಇದಾರೆ. ಆಲ್ಮೋಸ್ಟ್ 10 ಮಿನಿಟ್ಸ್ ನಾನು ನಿಮ್ಗೆ ವಿಡಿಯೋ ಕೊಟ್ಟಿದ್ದು. ಈಗ ಆನ್ಲೈನ್ ನೀವು ಎಲ್ಲಾ ವಿಡಿಯೋ ಟ್ರಿಮ್ ಮಾಡಿ ಕಟ್ ಮಾಡಿ ಬರೀ 20 ಸೆಕೆಂಡ್ 30 ಸೆಕೆಂಡ್ ನೀವು ವಿಡಿಯೋ ಹಾಕ್ತೀರಿ. ಯಾಕೆ? ನೀವು ತಪ್ಪಿಲ್ಲ ಅಂದ್ರೆ ಪೂರ್ತಿ ವಿಡಿಯೋ ಹಾಕ್ಬೇಕು ಅಲ್ಲಿ. ಇಂಪಾರ್ಟೆಂಟ್ ಇರೋದು ಮಾತ್ರ ಹಾಕೊಂಡಿರ್ತಾರೆ. ಅದೇ ನಾನೀಗ ನಿಮ್ಗೆ ಪೂರ್ತಿ ವಿಡಿಯೋ ಕೊಡ್ತೇನೆ. ನಮ್ದು ತಪ್ಪಿದೆ ಆಯ್ತು, ಎಲ್ಲರ ಮುಂದೆ ವಿಡಿಯೋ ಹಾಕ್ಬಿಡಿ. ನಮ್ ತಪ್ಪಿದ್ರೆ ನಾನು ಎಲ್ಲರಿಗೆ ಸಾರಿ ಹೇಳ್ತೀನಿ. ಪೂರ್ತಿ ವಿಡಿಯೋ ಹಾಕಿ. ಈಗ ಬೇರೆ ಝೂಮ್ ಆಗುತ್ತೆ ಅಂದ್ರೆ ನಮ್ಮ ಇಲ್ಲೇ ನಿಮ್ಗೆ ತೋರಿಸ್ತೇನೆ. ಈಗ ಓಕೆ, ಈ ವಿಡಿಯೋ ನಾನು ಪ್ಲೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಹೆಂಗಾಯ್ತು? ಈಗ ನಾವು ನೋಡಿರೋ ಮಟ್ಟಿಗೆ ಅವರು ಕನ್ನಡದಲ್ಲಿ ಮಾತಾಡುವಂತ ಏನೋ ಒಂದು ಸರ್ ಮುಂಚೆ ಅಲ್ಲಿ ಲೇಡೀಸ್ ಇತ್ತು. ಲೇಡೀಸ್ ಮುಂದೆ ಕೊಡ್ತಾರ ಕೊಡಲ್ವ, ಮತ್ತೆ ಇನ್ನೊಂದು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ದ. ಈಗ ನಿಮ್ಮ ಫ್ಯಾಮಿಲಿ ಚಾನಲ್ ಇದೆ, ಫ್ಯಾಮಿಲಿ ಚಾನಲ್ ಅದಕ್ಕೆ ಆ ವರ್ಡ್ಸ್ ನಾನು ಯೂಸ್ ಮಾಡ್ತಾ ಇಲ್ಲ. ಆ ತರ ಲ್ಯಾಂಗ್ವೇಜ್ ನಾನು ಯೂಸ್ ಮಾಡ್ತಾ ನಿಮ್ ಚಾನಲ್ ಮೇಲೆ. ಯಾವ ತರ ಅವ್ರ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದು ಲೇಡೀಸ್ ನಮ್ಮ ಹುಡುಗ ಅವ್ರಿಗೆ ಬರೀ ಇಷ್ಟ ಹೇಳಿದ್ದು, ನೀನ್ ಆಚೆ ಹೋಗೋ ಈ ತರ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಹೋಗೋ. ಮತ್ತೆ ಇದ್ರನ್ನ ಹೇಳ್ತಾರೆ ನಮ್ಮ ಹುಡುಗ ಅವ್ರ ರೆಕಾರ್ಡಿಂಗ್ ನಲ್ಲಿ ಇದೆ. ನಮ್ಮ ಹುಡುಗ ಅವ್ರಿಗೆ ಹೇಳ್ತಾರೆ ಅಲ್ಲಿ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಇದೆ, ಕ್ಯಾಮ್ರಾಗೆ ಪದೇ ಅವ್ರು ರಿಪೀಟ್ ಮಾಡ್ತಾರೆ. ಈ ತರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡ, ಆಚೆ ಹೋಗೋ ಕ್ಯಾಮ್ರಾ ಇದೆ, ಈ ತರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡ, ನನ್ ಕೊಡಲ್ಲ. ಈ ತರ ನೀವು ಹೇಳ್ತೀರ ಅಂದ್ರೆ ನಾನು ಕೊಡಲ್ಲ ಅವ್ರಿಗೆ ಆರ್ಡರ್. ಅಷ್ಟೇ, ಇದೇ ಮ್ಯಾಟರ್. ಆಡಿಯೋ ರೆಕಾರ್ಡ್ ಆಗುತ್ತಾ? ಇಲ್ಲ, ಆಗಿದೆ. ಪೂರ್ತಿ ರೆಕಾರ್ಡಿಂಗ್ ನಲ್ಲಿ ಇದೆ, ಅದನ್ನ ಇದೆ, ಪೂರ್ತಿ ಇದೆ. ನಾನು ಅದನ್ನೇ ಹೇಳ್ತಾ ಇದೀವಿ. ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ, ಬಟ್ ಪೂರ್ತಿ ಇದೆ. ಅದಕ್ಕೆ ನಾನು ಈಗ ಪೂರ್ತಿ ರೆಕಾರ್ಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀನಿ. ಅವರ FIR ಹುಡುಗ ಮೇಲೆ ಆಗಿದೆ. ಈಗ ಡಿಪಾರ್ಟ್ಮೆಂಟ್ ಎಲ್ಲ ಡಿಸೈಡ್ ಮಾಡಿದ್ರೆ ಯಾರ್ದು ತಪ್ಪೋ ಯಾರು. ಬಟ್ ಈಗ ಪೂರ್ತಿ ಯಾಕೆ ಹುಡುಗ ಪೂರ್ತಿ ವಿಡಿಯೋ ರಿಲೀಸ್ ಮಾಡ್ತಾ ಇಲ್ವಾ? ಮತ್ತೆ ಯಾಕೆ ಈ ತರ ಹೇಳ್ದ 45 ಮಿನಿಟ್ಸ್ ಅವ್ರು ವೇಟ್ ಮಾಡ್ದು. ಅವರೇ ರಿಲೀಸ್ ಮಾಡ್ದು 9:55. ಆರ್ಡರ್ ಬಂದಿದ್ದು 9:32ಗೆ. ಎಷ್ಟು ನಿಮಿಷ ಆಯ್ತು? 23 ನಿಮಿಷ ಅಷ್ಟೇ. ಬಂದವ್ರು ಯಾರ ಎಲ್ಲ ಜನ ಈಗ ಝೊಮ್ಯಾಟೊ ಸ್ವಿಗ್ಗಿನಲ್ಲಿ ಮ್ಯಾಜಿಕ್ ಪೆನ್ ನಲ್ಲಿ ಎಷ್ಟು ಜನ ಡೆಲಿವರಿ ಮಾಡ್ತಾರೆ ಎಲ್ಲರಿಗೂ ಗೊತ್ತು. ಝೊಮ್ಯಾಟೊ ಕಂಪನಿನೇ ಕೊಡ್ತಾರೆ 20 ನಿಮಿಷ, 15-20 ನಿಮಿಷ ನಾರ್ಮಲ್ ಇರುತ್ತೆ. ಯಾರಿಗೆ ನೀವು ಕೇಳ್ಬಿಡಿ. ಸರಿ, ಅರ್ಧ ಗಂಟೆ ನೀವು ತೋರಿಸ್ಬಿಡಿ. ಅವ್ರು ಏನ್ ಹೇಳ್ತಾರೆ 1 ಅವರ್ ಲೇಟ್ ಇತ್ತನ, ಅವ್ರಿಗೆ ಬರೀ ಇದೆ ನಮ್ಗೆ ತೋರ್ಸಿಗೆ ಹೇಳಿ. ನಾನು ಒನ್ ಅವರ್ ವೇಟ್ ಮಾಡಿದ್ರೆ ಈಗ ನಮ್ಗೆ ತೋರ್ಸಿಗೆ ಹೇಳಿ. ಅವ್ರು ಹೆಂಗ್ ಹೇಳ್ತಾರೆ ನಾನು ಅದೇ ತರ ಮಾಡ್ತೇವೆ. ಬಟ್ ನಮ್ಮ ಹತ್ರ ಸಿಸ್ಟಮ್ ಅಲ್ಲಿ ಡೀಟೇಲ್ಸ್ ಇದೆ, ಪೂರ್ತಿ ಡೀಟೇಲ್ಸ್ ಅವ್ರಿಗೆ ಕೊಡ್ತೀನಿ. ಈಗ 9:32 ಕರೆಕ್ಟ್ 9:32 ಬಂದಿದ್ದು. 9:55ಗೆ ಸ್ಟಾರ್ಟ್ ಆಗಿದ್ದು. 9:55 22-23 ಅಷ್ಟೇ. 22 ನಿಮಿಷ 23 ನಿಮಿಷ ಅಷ್ಟೇ. ನೀವು 22 ನಿಮಿಷದಲ್ಲಿ ಈ ತರ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ನಮ್ದು ಎಲ್ಲರ ಡೆಲಿವರಿ ಏಜೆಂಟ್ಗೆ ರೆಸ್ಪೆಕ್ಟ್ ಇದೆ. ನಾನು ಇವತ್ತು ಹೋಟೆಲ್ ಓಪನ್ ಮಾಡಿಲ್ಲ, 6 ವರ್ಷದಿಂದ ನಾವು ನಡ್ತಾ ಇದೀವಿ ಬಿಸ್ನೆಸ್. 6 ವರ್ಷ ನಮ್ದು ಹೆಂಗ್ ಬಿಹೇವಿಯರ್ ಇದೆ. ನಮ್ದು ಸ್ಟಾರ್ಟಿಂಗ್ ಇಂದ ಯಾರು ನಮ್ದು ವೆಂಡರ್ಸ್ ಇದೆ, ನಮ್ದು ಯಾರು ಕಸ್ಟಮರ್ ಇನ್ನೂ ನಮ್ ಜೊತೆ ಅಸೋಸಿಯೇಟೆಡ್ ಇದೆ ಅವರು ಕಸ್ಟಮರ್. ಮತ್ತೆ ಲೋಕಲೈಸ್ನ ಈ ಸರೌಂಡಿಂಗ್ ನಲ್ಲಿ ಯಾವ್ದು ನಮ್ದು ಪರಿಚಯ ಯಾರೋ ನಮ್ದು ಕಸ್ಟಮರ್ ಇದೆ ಇನ್ನೂ ಬರ್ತಾ ಇದೀನಿ ನಮ್ಮ ಹತ್ರ. ಯಾಕೆ? ನಾನು ಅವ್ರ ಜೊತೆ ಏನೋ ತಪ್ಪು ಮಾಡಿಲ್ಲ. ಡೆಲಿವರಿ ಏಜೆಂಟ್ಸ್ ಯಾರು ನೀವು ಕೇಳ್ಬೇಡಿ ನಮ್ದು ಬಿಹೇವಿಯರ್ ಹೆಂಗಿದೆ, ಮತ್ತೆ ನಮ್ದು ಸ್ಟಾಫ್ದು ಅವ್ರ ಜೊತೆ ಹೆಂಗ್ ಬಿಹೇವಿಯರ್ ಇದೆ. ನಾನು ನಮ್ಮ ಕಡೆಯಿಂದ ಪೂರ್ತಿ ಟ್ರೈ ಮಾಡ್ತೀವಿ. 5 ನಿಮಿಷ 10 ನಿಮಿಷ ಅಂದ್ರೆ ಟ್ರೈ ಮಾಡಿಗೆ ನಾನು ಮಾಡ್ತೇವೆ. ನಾನೇ ಮನುಷ್ಯ, ಒಂದೊಂದ್ಸಲಿ ಲೇಟ್ ಆಗುತ್ತೆ ಆರ್ಡರ್, ಒಂದೊಂದ್ಸಲಿ ತಪ್ಪು ಇರುತ್ತೆ. ನಮ್ದು ತಪ್ಪಿಲ್ಲ. ಇದೇ ತರ ಬಂದಿರೋದು ಲೇಟ್ ಆದ್ರೆ ಓಕೆ, ಅಷ್ಟೇ. ಬಟ್ ಇಲ್ಲಿ ಮ್ಯಾಟ್ರ್ ಬಂದಿರೋದು ಹಿಂದಿ ಹುಡುಗ ಕನ್ನಡ ಹುಡುಗಗೆ ಹೊಡಿದಾರೆ ಈ ತರ ಮಾತಾಡೋ. ನಂಗೆ ಕನ್ನಡ ಬರಲ್ಲ, ಹಿಂದಿನಲ್ಲಿ ಮಾತಾಡೋ. ಸರ್ ಈಗ ನನ್ಗೆ ಬರುತ್ತೆ ಕನ್ನಡ. ನಾನು ನಿಮ್ಗೆ ಈಗ ಇಂಟರ್ವ್ಯೂ ಕೊಡ್ತೇವೆ ಈ ಭಾಷೆನಲ್ಲಿ. ಈಗ ಸರಿ, ನಮ್ಗೆ ಆಗಿದೆ 10 ವರ್ಷ. ಯಾರೋ ಒಂದೊಂದ್ ಜನ ಬರ್ತಾರೆ ಬರೀ 1 ತಿಂಗಳ ಮುಂಚೆ 2 ತಿಂಗಳ ಮುಂಚೆ ಬರ್ತಾರೆ. ಅವ್ರಿಗೆ 2 ತಿಂಗಳಲ್ಲಿ ಆಗುತ್ತೆ ಲ್ಯಾಂಗ್ವೇಜ್, ಸ್ವಲ್ಪ ಕಷ್ಟ ಇರುತ್ತೆ. ಸರಿ, ಅರ್ಥ ಆಗುತ್ತೆ, ಆಯ್ತು. ಅವ್ರ ಹುಡುಗಿಗೆ ಬ್ಯಾಂಗ್ಳೂರ್ಗೆ ಎಷ್ಟು ಬರೀ 1 ವರ್ಷ ಆಯ್ತಾ, ಅವ್ರಿಗೆ ಕಲಿತಾರೆ. ಸ್ವಲ್ಪ ನೀವು ಅವ್ರಿಗೆ ಏನ್ ಹೇಳ್ತಾರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಅವ್ರಿಗೆ ಹೇಳಕ್ ಆಗಲ್ಲ ಸರ್. ಈಗ ನೀವು ಯಾವ್ದು ರಾಜ್ಯದಲ್ಲಿ ಹೋಗಿ, ಎಲ್ಲ ಇಂಡಿಯಾನಲ್ಲಿ 28 ಸ್ಟೇಟ್ಸ್ ಇದೆ. ಎಲ್ಲರ ಸ್ಟೇಟ್ದು ಬೇರೆ ಭಾಷೆ ಇದೆ. ನೀವು ಹೈದರಾಬಾದ್ ಹೋಗ್ತಾರೆ ಅಲ್ಲಿ ತೆಲುಗು ಇರುತ್ತೆ, ಮಹಾರಾಷ್ಟ್ರ ಹೋಗ್ತಾರೆ ಮರಾಠ ಇರುತ್ತೆ. ಬಟ್ ಸರಿ ಆಯ್ತು, ನಾನು ನಿಮ್ಗೆ ಇದು ತಪ್ಪು ಹೇಳಿದ್ರಾ? ನಾನು ಏನ್ ಹೇಳಿದ್ದು? ನಾನು ಕೊಡಲ್ಲ ನಿಮ್ಗೆ, ಆಚೆ ಹೋಗು. मेरा
मेरा पर बड़ी मस्ती लगा रे बता दो होगा दिन लो ये तो खुद बना के लेके जा तो क्या उखाड़ लेगा रे क्या उखाड़ लेगा तू नहीं खाना खाता रहे नहीं दे रहा मैं ये और ये ऐसा तो नहीं क्या खा लेगा तूने क्या खा लेगा और ना कुछ नहीं ला तो ऐसे जो बात था इधर भी खिलाने का बोल दे रहा हूँ होगा तो देगा Thank you.